ಮಳವಳ್ಳಿ ಪಟ್ಟಣದ ಜೆಸ್ಕಾಂ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಎಇಇ ಪ್ರೇಮ್ ಕುಮಾರ್ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ವಿಶ್ವಕಂಡ ಮಹಾಜ್ಞಾನಿ, ಭಾರತ ಸಂವಿಧಾನದ ಮಹಾಪಿತ, ಸರ್ವರಿಗೂ ಸಮಪಾಲು ಸಹಬಾಳ್ವೆ ತಂದುಕೊಟ್ಟ ಮಹಾ ಧೀಮಂತ ನಾಯಕ. ಶಿಕ್ಷಣ, ಸಂಘಟನೆ, ಹೋರಾಟದ ಜೊತೆಗೆ ಸ್ತ್ರೀಯರಿಗೆ ಸಮಾನತೆಯನ್ನು ತಂದುಕೊಟ್ಟ ಪ್ರತಿಯೊಬ್ಬ ಪ್ರಜೆಗೂ ತನ್ನದೇ ಸ್ವಾತಂತ್ರ್ಯವನ್ನು ನೀಡಿದಂತಹ ವಿಶ್ವಜ್ಞಾನಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಇ ಪುಟ್ಟಸ್ವಾಮಿ, ನಿತೇಶ್, ನಾಗೇಂದ್ರ, ಪ್ರಕಾಶ್, ಚಲವರಾಜು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಇತರರು ಇದ್ದರು. ವಿಶ್ವಾದ್ಯಂತ 134ನೇ ಜಯಂತ್ಯೋತ್ಸವವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಅವರ ಜನ್ಮದಿನವನ್ನು ಆಚರಣೆ ಮಾಡೋದಲ್ಲ, ಪ್ರತಿಯೊಬ್ಬರು ಅವರ ಜನ್ಮದಿನದಿಂದ ಅವರ ಆಶಯಗಳು ಏನಿತ್ತು, ಅವರು ಭಾರತ ಸಂವಿಧಾನ ರಚನೆಗೆ ಏನೆಲ್ಲ ಕಷ್ಟಪಟ್ಟರು, ಆ ಸಂವಿಧಾನದ ಮೂಲ ಉದ್ದೇಶ ಏನು, ಕಟ್ಟಕಡೆಯ ವ್ಯಕ್ತಿ ಈ ಸಮಾಜದಲ್ಲಿ ಸುಖವಾಗಿ ಯಾವುದೇ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ವಿದ್ಯೆಯಿಂದ ನಷ್ಟ ಆಗ್ದಂಗೆ ಎಲ್ಲರೂ ಸಹ ಸಮಾನತೆಯಿಂದ ಬದುಕಬೇಕು ಅನ್ನೋದೇ ಅವರ ಮೂಲ ಉದ್ದೇಶ ಆಗಿತ್ತು. ಅದರಲ್ಲೂ ಮೊದಲನೆಯದಾಗಿ ಅವರು ನಮ್ಮ ಭಾರತದ ಮಹಿಳೆಯರಿಗೆ ಕೊಟ್ಟ ಕೊಡುಗೆ ಅಪಾರ. ಸೊ ಆದ್ದರಿಂದ ಈ ದಿನದಲ್ಲಿ ಎಲ್ಲರ ಜೊತೆ ಮಹಿಳೆಯರು ಹೆಚ್ಚಿನ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅದನ್ನು ಯೋಚನೆ ಮಾಡಬೇಕು, ಓದಬೇಕು, ಅವರು ಅವರ ಮಕ್ಕಳುಗಳಿಗೆ ಮನೆಯಲ್ಲಿರೋರಿಗೆಲ್ಲ ತಿಳಿಸ್ಬೇಕು ಅಂತ ಹೇಳ್ತೀನಿ. ಆಮೇಲೆ ಈ ದಿನ ಇಡೀ ಪ್ರಪಂಚಾದ್ಯಂತ ಅತ್ಯುನ್ನತ ಸಂವಿಧಾನ ಅಂದರೆ ಭಾರತ ಸಂವಿಧಾನ. ಈ ಸಂವಿಧಾನದಲ್ಲಿ ಈಗ ಮಹಿಳೆಯರು ಏನಿದ್ದಾರೆ ಅವರಿಗೆ ಮೊದಲು ನಮ್ಮ ಮನುಸ್ಮೃತಿಲಿ ಅವರಿಗೆಲ್ಲ ಅಷ್ಟೊಂದು ಇದಿರಲಿಲ್ಲ, ಪ್ರಿಯಾರಿಟಿ ಅನ್ನೋದಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬರ ಗಂಡು ಮತ್ತು ಹೆಣ್ಣು ಎರಡೂ ಸಮಾನರು ಅಂತ ಹೇಳ್ಬಿಟ್ಟು ನಮ್ಮ ಭಾರತ ಸಮಾಜದಲ್ಲಿ ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಅಂತೇಳಿ ಬಯಸಿದ್ರು. ಮತ್ತು ಹೆಣ್ಣು ಸಹ ಕೆಲಸಕ್ಕೆ ಬರಬೇಕು, ಅವರು ಸಹ ಎಲ್ಲ ರೀತಿ ಬದುಕಬೇಕು, ಈಕ್ವಾಲಿಟಿ ಅನ್ನೋದು ಬರಬೇಕು ಅಂತ ಹೇಳ್ಬಿಟ್ಟು ಅವರು ಆಸೆ ಪಟ್ಟಿದ್ರು. ಅವರು ಒಂದು ಸಮಾಜದ ಏಳಿಗೆಯನ್ನು, ಆ ಸಮಾಜದಲ್ಲಿ ಇರುವ ಮಹಿಳೆ ಎಷ್ಟು ಉನ್ನತ ಮಟ್ಟಕ್ಕೆ ಬರ್ತಾಳೆ ಆವಾಗ ಅದು ಆ ಸಮಾಜ ಒಂದು ಉನ್ನತ ಮಟ್ಟಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ ಅಂತ ಹೇಳ್ಬಿಟ್ಟು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ವಿದ್ಯೆ ಅನ್ನೋದು ಪ್ರತಿಯೊಬ್ಬ ಮೂಲ ಕಟ್ಟಕಡೆಯ ವ್ಯಕ್ತಿಗೂ ಸಿಗಬೇಕು, ಆರ್ಥಿಕತೆ, ಸಮಾನತೆ ಎಲ್ಲರೂ ಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬರ ಆಶಯದಿಂದ ಈಗ ಸಂವಿಧಾನವನ್ನು ಬರೆದಿದ್ದಾರೆ. ಆ ಸಂವಿಧಾನವನ್ನು ನಾವು ಓದಿ ತಿಳ್ಕೋಬೇಕು ಮತ್ತು ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ. ಇದು ಬರೀ SC/ST ಜನಾಂಗದಲ್ಲದೇ ಪ್ರತಿಯೊಬ್ಬ ಭಾರತೀಯನಿಗೂ ಇದು ಅನ್ವಯಿಸುವಂಥ ಸಂವಿಧಾನ. ಸೊ ಎಲ್ಲರೂ ಅದನ್ನು ಪೂಜಿಸಬೇಕು, ಗೌರವಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮಾತನ್ನು ಹೇಳ್ತೀನಿ ಇಷ್ಟಪಡ್ತೀನಿ. ಜಯಂತಿಯನ್ನು ನಮ್ಮ ಮಳವಳ್ಳಿ ವಿಭಾಗದ ಪ್ರಾರಂಭವಾದ ಮೊದಲನೇ ಇದರಲ್ಲಿ ಅದ್ದೂರಿಯಾಗಿ ನಮ್ಮ ಎಲ್ಲ ಪ್ರೇಮು ಮತ್ತು ನಿತೀಶು ನಮ್ಮೆಲ್ಲ ನೌಕರರ ಸಹಯೋಗದೊಂದಿಗೆ ಅದ್ದೂರಿಯಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಏನು ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ, ನಮಗೆ ಒಂದು ಇದರಲ್ಲಿ ನಮಗೆ ಒಂದು ಶೋಷಣೆ ತಪ್ಪಿಸ್ಲಿಕ್ಕೆ ಇದು ಮಾಡಲಿಕ್ಕೆ ಅವ್ರ ಸಂವಿಧಾನ ಇಲ್ಲದಿದ್ದರೆ ಇವತ್ತಿನ ದಿನಗಳಲ್ಲಿ ನಾವು ಎಲ್ಲ ಈ ಒಂದು ಇದರಲ್ಲಿ ಇರಲಿಕ್ಕೆ ಆಗ್ತಿದ್ದಿಲ್ಲ. ಹಾಗಾಗಿ ನಾವು ಅವ್ರನ್ನ ನೆನೆಸ್ಕೋಬೇಕು. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಇದರಲ್ಲೂ ಕಾನೂನುಗಳು, ಕಟ್ಟಳೆಗಳು ಎಲ್ಲದನ್ನು ನೀಟಾಗಿ ಪ್ರತಿಯೊಂದು ಹಂತದಲ್ಲೂ ಎಲ್ಲರಿಗೂ ಸಾರ್ವಜನಿಕರಿಗೆ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ 134ನೇ ಜಯಂತಿಯನ್ನು ಅದ್ದೂರಿಯಾಗಿ ಮಳವಳ್ಳಿ ಜೆಸ್ಕಾಂ ವಿಭಾಗದಿಂದ ಆಚರಿಸಲಾಯಿತು.